ನಾರಾಯಣಂ ಗುಣೈ ಸರ್ವೈರ್ಯಂ ದೋಷವರ್ತಿ ಗಮ್ಯಂ ಗುರುಂ ಸ್ಯಾತ್ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಸಾತು ಬ್ರಹ್ಮ ಜಿಜ್ಞಾಸಾ ಓಂ. ಚೇತನ ಜಗನ್ನಿಯಂತ್ರೇ ಶೇಷ ಸಂವಿದೆ ನಮೋ ನಾರಾಯಣಾಯ ಜ ಸರ್ವಶಕ್ರಾದಿವಂದಿತ. ಯಾವುದೀಗ ಶುರುವಾಗಬೇಕು ಸರಿ. ಎಲ್ಲ ಅಧ್ಯಾಯಕ್ಕಿಂತ ಅತಿ ದೊಡ್ಡ ಅಧ್ಯಾಯ ಬ್ರಹ್ಮಸೂತ್ರಗಳಲ್ಲಿ ಸಾಧನಾಧ್ಯಾಯನೇ. ಸಾಧನೆ ಭಾರಿ ದೊಡ್ಡದು ಅಂತ. ಎಲ್ಲ ಮಾಡೋದಕ್ಕೆ ಕೊಟ್ಟು ಏನಿದೆ, ಊಟ ಮಾಡೋದು ಎಷ್ಟೊತ್ತು, ಅಡುಗೆ ಮಾಡೋದು ಎಷ್ಟೊತ್ತು. ಅಡುಗೆ ಎಷ್ಟೊತ್ತು ಜಾಸ್ತಿ ಇರ್ತಾರೆ. 2 ಗಂಟೆ ಬೆಳಗ್ಗೆ ಎದ್ದಿಟ್ರೆ 12 ಗಂಟೆಗೆ ಅಡುಗೆ ಮುಗಿಸಿರ್ತಾರೆ ಪಾಪ. ದೊಡ್ಡ ಸಮಾರಾಧನೆ ಇದೆ. ಇವ್ನು ಊಟ ಅರ್ಧ ಗಂಟೆಯಲ್ಲಿ ಮಾಡಿ ಹೋಗ್ಬಿಡ್ತಾರೆ. ಹೆಚ್ಚು ಉಕ್ಕು ಆದರೆ ಅದು ಬೇಡ ಬಿಟ್ಟೇ ಹೋಗ್ಬಿಡ್ತಾರೆ. ಆದ್ದರಿಂದ ಸಾಧನೆ ಭಾರಿ ದೊಡ್ಡದು. ನಮ್ಮಲ್ಲಿ ಹಾಗಲ್ಲ, ಫಲ ಭಾರಿ ದೊಡ್ಡದು. ಆಮೇಲೆ ವೈಕುಂಠ ಫಲ ಸಿಗುತ್ತಲ್ಲ, ಅದು ಭಾರಿ ದೊಡ್ಡದು. ಹರಿಹಿ ಭೂತಬಂಧಸ್ತು ಸಂಸಾರ ಸಂಸಾರೋ ಮುಕ್ತಿಸ್ತೇಭ್ಯೋ ವಿಮೋಚನಂ. ಒಂದು ವಾಕ್ಯ ಇದೆ. ಇಷ್ಟೆಲ್ಲ ಹೇಳ್ತೀರಿ ನೀವೀಗ. ಭೂತಬಂಧ ಅಂದರೆ ಪಂಚಭೂತಗಳನ್ನು ಸೇರಿಸೋದೇ ಸಂಸಾರ, ಇದು ಬಿಟ್ಟು ಹೋಗೋದೇ ಮುಕ್ತಿ. ಸತ್ತರೆ ಎಲ್ಲರೂ ಬಿಟ್ಟು ಹೋಗ್ತಾರೆ. ಆದ್ದರಿಂದ ಇವೆಲ್ಲ ಯಾಕೆ ಮಾಡಬೇಕು ಈ ಮಧ್ಯೆ ಅಂತ ಪ್ರಶ್ನೆ ಈಗ. ಆದ್ದರಿಂದ ಹುಟ್ಟಿದ ಸತ್ತ, ಆದ್ದರಿಂದ ಏನಾಯ್ತು ಅವರಿಗೆ? ಏನು ಮುಕ್ತಿಗೆ ಹೇಳಿ ಕಾರಣನೇ ಇಲ್ಲ. ಅದು ಬೇಕಿಲ್ಲ ಯಾಕೆ ಅಂತ ಕೇಳ್ತಾನೆ. ಇತಿ ವಚನಾತ್ ಸ್ವಾಭಾವಿಕ ಮರಣಮೇವ ಮುಕ್ತಿ ರೀತಿ ನ ಮಂತವ್ಯಂ. ಸ್ವಾಭಾವಿಕ ಮರಣ ಅಂದ್ರೇನು? ನ್ಯಾಚುರಲ್ ಡೆತ್. ನ್ಯಾಚುರಲ್ ಡೆತ್ ಅಂದರೆ ಈ ರೀತಿ ಅಲ್ಲ, ರೋಗ ಬಂದು ಹಾಗಲ್ಲ. ಸತ್ತೇ ಸಾಯ್ತೀವಲ್ಲ, ಜಾತಸ್ಸಿಗೆ ಧ್ರುವ ಮೃತ್ಯು, ಇದು ನ್ಯಾಚುರಲ್. ಆ ರೀತಿ ನ್ಯಾಚುರಲ್ ಡೆತ್ ಅಲ್ಲ. ಇಲ್ಲಿ ಹುಟ್ಟಿದ ಮೇಲೆ ಸತ್ತೇ ಸಾಯ್ತಾನೆ ಅಂದಮೇಲೆ ನಾವು ಹುಟ್ಟಿ ಆಯಿತು ಸಾಯ್ತೇವೆ, ಇನ್ನು ಬಿಟ್ವೀನ್ ಮತ್ತೆ ತೋಚದ್ ಮಾಡ್ಕೊಂಡು ಹೋದರೆ ಸಾಕು. ಆ ಕಲಿಯುಗ ಬೆಸ್ಟು, ಬರೀ 100 ವರ್ಷ ಆರಾಮಾಗಿ ಹೋಗಿಬಿಡುವುದಲ್ಲ ಅಂತೇಳಿ ಅಲ್ಲ. ಸ್ವಾಭಾವಿಕ ಮರಣೇನ ಪರೀಕ್ಷೆಗಿಂದ ಸ್ಕೂಲ್ ಬಿಟ್ಟು ಬಂದುಬಿಟ್ರೆ ಮುಗಿತಲ್ಲ. 3 ವರ್ಷದಿಂದ ಬಿಟ್ಟು ಬಂದುಬಿಟ್ಟ. ಅವನ ಸ್ಥಿತಿ ಪಾಸಾಗಿ ಬಂದ ಎಷ್ಟು ಡಿಫ್ರೆನ್ಸ್ ಇದೆ ಈಗ. ಪಾಸಾಗಿ ರ್ಯಾಂಕ್ ತೊಗೊಂಡವ್ನು ಹೇಗಿರ್ತಾನೆ, ಇವನು ಹೇಗಿರ್ತಾನೆ. ಸೊ ಸ್ಕೂಲ್ ಸೇರಿದ್ಮೇಲೆ ಬಿಡಬೇಕು ಅಂಬೋದು ಗ್ಯಾರಂಟಿನೇ. ಅವ್ನು ಫೇಲ್ ಆದರೂ ಬಿಡಿಸ್ತಾರೆ, ಪಾಸ್ ಆದರೂ ಬಿಡಿಸ್ತಾರೆ. ಆದರೆ ಪಾಸಾಗಿ ಬಿಟ್ಟವ್ರ ಸ್ಥಿತಿ ಹೇಗಿರ್ತದೆ, ಫೇಲ್ ಆಗಿಬಿಟ್ಟವ್ರ ಸ್ಥಿತಿ ಹೇಗಿರುತ್ತೆ ಅದು ಯೋಚನೆ ಮಾಡ್ತಾ ಇಲ್ಲ. ಸ್ಕೂಲ್ ಬಿಡೋದೇ ಹೇಗೆ ಓದಲ್ವೋ, ಸಾಯೋದೇ ಮೋಕ್ಷ ಅಲ್ಲ. ಹಾಗೆ ತಿಳ್ಕೊಂಡ್ಬಿಟ್ಟ. ಅಂಥ ವಾಕ್ಯಗಳಿವೆ ನೋಡೋದಕ್ಕೆ. ಅದಕ್ಕೆ ಹೇಳ್ತಾರೆ ಸರಿಯಲ್ಲ. ಇತಿ ವಚನಾತ್ ಸ್ವಾಭಾವಿಕ ಮರಣಮೇವ ಮುಕ್ತಿ ರೀತಿ ನ ಮಂತವ್ಯಂ. ಮುಕ್ತಿ ಸಾಧನತ್ವೇನ ಜ್ಞಾನಾದಿಗುಣಾಧಿಕ್ಯ ಉಪದೇಶಾತ್ ಮರಣೆ ಭೂತವಿಯೋಗಶ್ಚೈವ ಅಭಾವ. 2 ಪಾಯಿಂಟ್ ಇದೆ. ಇದು ಸಾವು ಮುಕ್ತಿ ಅಲ್ಲ. ಇದು ಗೊತ್ತಾಯ್ತಾ? ರಿಸಲ್ಟ್ ಬಂದಮೇಲೆ ಕಥೆ ಮುಗೀತು ನಿಜ, ಆದರೆ ಅರ್ಥನೇ ಬೇರೆ. ಅದಕ್ಕೆ ಪಾಸ್ ಎಂಬ ಶಬ್ದಕ್ಕೆ ಅರ್ಥ, ಫೇಲ್ ಎಂಬುದಕ್ಕೆ ಎಷ್ಟು ಅರ್ಥ ಇದೆ. ಆದ್ದರಿಂದ ಸರಿಯಲ್ಲ. 2ನೇದು ಇದು ಭಾರಿ ಸೂಕ್ಷ್ಮ. ಇದು ಚೆಂದಾಗಿ ಯೋಚನೆ ಮಾಡಬೇಕು. ನೀನು ಹೇಳಿದೆಯಪ್ಪ ಪಂಚಭೂತಗಳು ಬಿಟ್ಟು ಹೋಗೋದೇ ಮೃತ್ಯು ಅಂತ ಹೇಳ್ತೀಯಲ್ಲ, ಪಂಚಭೂತ ಬಿಟ್ಟು ಹೋಗುತ್ತೆ ಅಂತ ಯಾರು ಹೇಳಿದರು ಅಂತ ಕೇಳ್ತಾರೆ. ಇದು ಭಾರಿ ಇಂಪಾರ್ಟೆಂಟ್. ಪಂಚಭೂತ ಬಿಟ್ಟು ಹೋಗೋದಿಲ್ಲ. ನಮಗೇನು ಅನಿಸುತ್ತೆ, ಅರೆ ಸುಟ್ಟು ಹೋಗ್ಬಿಡ್ತಾ ಅಲ್ಲಿ, ಇಲ್ಲಿ ನೋಡಿದ್ರೆ ಹೂಡಿಟ್ಬಿಟ್ಟಿದ್ದಾರೆ, ಎಲ್ಲಿದೆ ಅಂತ ಕೇಳ್ತಾರೆ. ಸುಟ್ಟೋಗಿದೆ. ಸೈನ್ಸ್ ಪ್ರಕಾರ ಕೂಡ ಏನಿದೆ ಅಲ್ಲಿ, ಆದರೂ ಟೆಸ್ಟ್ ಮಾಡಿದ್ರೆ ಏನು ಸಿಗುತ್ತೆ ಅವರಿಗೆ? ಅದೆಲ್ಲ ಮಾಡ್ತಾರೆ. ಅದನ್ನು ಮತ್ತೆ ತೆಗೆದು ಬೋನ್ ತೆಗಿತಾರೆ, ಯಾವ ಚಿಕ್ಕ ತೆಗಿತಾರೆ, ಹುಡುಕ್ತಾರೆ ಮತ್ತೆ. ಈಗ ಅರ್ಥ ಆಯ್ತಾ? ಅಂದರೆ ಸೈನ್ಸ್ ತಿಳ್ಕೊಂಡು ನೀವು ಮಾತಾಡಬಾರ್ದು ಅಂತ ಅರ್ಥ. ಶಾಸ್ತ್ರ ಮೊದಲೇ ಹೇಳಿದೆ ಮಾತನ್ನು. ಬರೀ ಸಾವಿನಿಂದ ಬಿಟ್ಟು ಹೋಗೋದಿಲ್ಲ. ಕಂಪ್ಯೂಟರ್ ಬಿಟ್ಟು ಎದ್ದೋಗ್ಬಿಟ್ಟ, ಇಷ್ಟೊತ್ತು ಕೂತು ಎದ್ದೋಗ್ಬಿಟ್ಟೆ, ಅದಕ್ಕೆ ಎಲ್ಲ ತೊಗೊಬಿಟ್ಟಿದ್ದಾರೆ. ಅದನ್ನೇ ಸಿಡಿಗೆ ಹಾಕ್ಕೊಂಡ್ಬಿಟ್ಟಿದ್ದಾರೆ, ಹೊಟ್ಬಿಟ್ಟಿದ್ದಾರೆ. ಅಂದರೆ ನಮ್ಮದು ಎಕ್ಸ್ಟರ್ನಲ್ CD ಎಕ್ಸ್ಟರ್ನಲ್ ಏನದು ಪೆನ್ ಡ್ರೈವು ನಮ್ಮ ಮನಸ್ಸಿಗೆ ಕನೆಕ್ಟ್ ಆಗಿಬಿಟ್ಟಿದೆ, ಒಳಗಡೆಗೆ ಕನೆಕ್ಟ್ ಆಗಿಬಿಟ್ಟು. ಅರ್ಥ ಆಯ್ತಾ? ಎಷ್ಟು ಯೋಚನೆ ಇದೆ. ಇದು ಅರ್ಥ ಮಾಡಿಕೊಂಡು ಇವತ್ತು ಸೈನ್ಸ್ ಹೇಳಿದ್ರೆ ದೊಡ್ಡದು. ಇದನ್ನು ಯೋಚನೆ ಮಾಡಿ. ಸೈನ್ಸ್ ಎಂಡಾಗುತ್ತೆ ಇಲ್ಲಿಗೆ, ಶಾಸ್ತ್ರ ಎಂಡಾಗೋದಿಲ್ಲ. ಆದ್ದರಿಂದ ಭೂತ ಬಂದ ಹೋಗೋದೇ ಇಲ್ಲ ಫಸ್ಟು. ಅಕಸ್ಮಾತ್ ಹೋಗೋದಾಗಿದ್ರೆ ನಿನ್ನ ಮಾತು ಹೇಳ್ಬೋದಾಗಿತ್ತು, ಆ ವಿಚಾರ ಬೇರೆ. ಹೋಗೋದೇ ಇಲ್ಲ ಫಸ್ಟ್ ಅದು. ಆದ್ದರಿಂದ ಎಲ್ಲರೂ ಕೂಡ ನಿಜವಾದ ಭೂತ ಬಂದ ಹೋಗ್ಬೇಕು. ಇನ್ನೂ ಸಿಂಪಲ್ ಹೇಳೋದಾದರೆ ಸೀಮೆಎಣ್ಣೆ ಮುಟ್ಟ ಕೈ ತೊಳ್ಕೊಂಡ್ಬಿಟ್ಟ, ಹೋಯ್ತಲ್ಲ. ಈಗ ನೋಡಿ ವಾಸನೆ ಎಷ್ಟಿದೆ ಅದಕ್ಕೆ, ಗೊತ್ತಾಯ್ತಾ? ಸೀಮೆಎಣ್ಣೆ ಬಿಟ್ಟು ಆಮೇಲೆ ತಕ್ಷಣ ಊಟ ಮಾಡಲಿಕ್ಕೆಲ್ಲ ತಯಾರಿರ್ತಾರ. ಎಷ್ಟು ಕೈ ತೊಳ್ಕೊಂಡ್ರು ಕೂಡ ಅದು ಗೋಳಾಡಿಸ್ತಲೇ ಇರ್ತು ಬಿಡೋದು. ಅದು ಸೀಮೆಎಣ್ಣೆ ಬಿಡೋದೇ ಎಷ್ಟು ಕಷ್ಟ ಆದಾಗ ನಮ್ಮ ಅನಂತ ಜನ್ಮದ ಕರ್ಮ ಬಿಟ್ಟು ಹೋಗೋತ್ತಾಗಲ್ಲ, ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಪಾತ್ರೆ ಕಪ್ ಮಾಡಿಸ್ಬಿಡ್ತಾರೆ ಕೆಳಗೆ, ದೊಡ್ಡ ಕಪ್ ಮಾಡಿಬಿಡ್ತಾರೆ. ಅದು ತೊಳಿಯೋಕ್ಕೆ ಸಾಧ್ಯ ಆಗುತ್ತೆ ನಿಮಗೆ. ಜಾತಿ ತೊಳ್ಕೊರೆ ಹೊಡೆದೇ ಹೋಗ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ಪೇಸ್ಟ್ ಆಗಿಬಿಡುತ್ತೆ. ಅದೇನು 1000 ವರ್ಷ ಅಲ್ಲ, 10,000 ವರ್ಷಕ್ಕೆ, ನಮ್ಗೆ ಎಷ್ಟೋ ಕೋಟಿ ವರ್ಷ ಆಗಿರೋದ್ರಿಂದ ಎಂದು ಕೂಡ ಬಿಟ್ಟು ಹೋಗೋದಿಲ್ಲ. ಇವೆಲ್ಲ
ಇವತ್ತು ನಮ್ಮನ್ನು ನೋಡಿ ಎಷ್ಟೋ ಜನ ತಪ್ಪಾಡಿ ಬೇರೆ ದೇಶಕ್ಕೆ ಹೋಗಿಬಿಟ್ಟಿದ್ದಾರೆ, ಬಿಟ್ಟರೆ ಅವ್ರನ್ನ ಹಿಡ್ಕೊಬಂದು ಹೊಡಿತಾರೆ ಬಿಡೋದಿಲ್ಲ. ಅದು ಸಾಧ್ಯ ಇಲ್ಲ, ಇವತ್ತಿನ ಕಾಲಕ್ಕೆ ಸಾಧ್ಯ ಇಲ್ಲ. ಇವತ್ತು ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಹೋದಂತೆ ತಪ್ಪನ್ನು ಹಿಡಿಯೋದು ತಪ್ಪು ಜಾಸ್ತಿ ಆಗ್ತಿದೆ ಒಂದು ಕಡೆಯಿಂದ, ಇನ್ನೊಂದು ಕಡೆಯಿಂದ ಎಸ್ಕೇಪ್ ಆಗೋದು ಭಾರಿ ಕಷ್ಟ ಆಗುತ್ತೆ. ಅರ್ಥ ಆಯ್ತಾ? ಆ ದೃಷ್ಟಿಯಲ್ಲಿ ಬರೋಂಥದ್ದು ಸರ್ಕಾರ ಹೇಗಿರುತ್ತೆ, ಅವ್ರು ವಿಡಿಯೋ ತೆಗೆದು ತೋರ್ತಾ ಎಲ್ಲ ವಿಡಿಯೋ ಆಗಿಬಿಟ್ಟಿದೆ. 12 ಜನ ವಿಡಿಯೋ ಮಾಡ್ತಾರೆ, 12 ಜನ, ಒಬ್ಬರದ್ದು ಫೇಲ್ ಇನ್ನೂ ಬ್ಯಾಕಪ್ ಇದ್ದ ಕೂಡ. ಆದ್ದರಿಂದ ಹಗಲು ರಾತ್ರಿ ಸೂರ್ಯ ಚಂದ್ರ ಎಷ್ಟು ಜನ ಇದ್ದಾರೆ ನೋಡೋದು ಗೊತ್ತಾ. ಮತ್ತು ದೇವರು ಸ್ವಲ್ಪ ಯಾರೂ ಬೇಡ ತಾನೇ ನೋಡ್ತಾರೆ. ಎಸ್ಕೇಪ್ ಆಗಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಎಂದೂ ಕೂಡ ಬಿಟ್ಟು ಹೋದಾಗ ಅಲ್ಲ ಅದು. ಏನೋ ಇನ್ನೂ ಕೆಲವು ಇರ್ತದೆ, ಒಬ್ಬ ಸತ್ತೋದ, ಅವನ ಅಕೌಂಟ್ ಕ್ಲೋಸ್ ಆಗಿದೆ ಇಲ್ಲಿಗ, ಅದು ದುಡ್ಡಿದೆಯಲ್ಲ ಅದರಲ್ಲೀಗ, ಇದು ಅವನ ಜೊತೆ ಮನುಷ್ಯ ಬಿಡ್ತಾ ಆಗಲಿಲ್ಲ, ಇದು ಬಿಟ್ಟಿದೆಯಾ ಇಲ್ಲ, ಅವ್ನು ಸಂಪಾದನೆ ಮಾಡಿದ ದುಡ್ಡು ಉಳ್ಕೊಂಡಿದೆಯಾ ಇಲ್ಲ, ಅವ್ನು ಮಾಡಿದ ಕರ್ಮನೂ ಉಳ್ಕೊಳ್ಳೋದು, ಹಾಗೆ ಬಿಟ್ಟು ಹೋಗ್ಲಿಕ್ಕೆ ಬರೋದಿಲ್ಲ. ಅವನು ಗೂಂಡ, ಅವ್ರ ಬಗ್ಗೆ ಸೀಟ್ ಸಿಗುತ್ತೆ ಸುಲಭವಾಗಿ, ಅವನ ಪಾಪ ಕಾಡುತ್ತೆ ಅವನ್ನ, ಗೊತ್ತಾಯ್ತಾ? ಅಂಥವನ ಮಗನ ಎಲ್ಲೇ ಕೊಡೋದಿಲ್ಲ ಹೋಗುತ್ತೆ, ಬಿಟ್ಟೋಗಿಲ್ಲ, ಹಳ್ಕೊಂಡು ಬಂದು ನಮ್ಮ ಎದುರಿಗೆ ಕಾಣಿಸುತ್ತೆ. ಇಂಥ ವಾದ ಹೊಡಿ ಜನ ಏನು ಮಾಡ್ತಾರೆ ಇವತ್ತೆಲ್ಲ ಇದನ್ನೇ ಫಾಲೋ ಮಾಡ್ತಿರೋದು. ಇರಷ್ಟು ಸುಖವಾಗಿದ್ದು ಹೋಗ್ಬಿಟ್ಟು ಸಾಕು. ಇರಷ್ಟು ಸುಖವಾಗಿರೋ ಸುಖನೇ ಅಲ್ಲ ಫಸ್ಟು ನಮ್ಮಂತ. ಏನ ಅಂತ್ಯಕಾಲ ಅಲ್ಲ, ಅಂತ್ಯ ಆದಮೇಲೂ ಕೂಡ ಈ ಬಾಡಿ ಕೂಡ ಪೂರ್ತಿ ಹೋಗಲ್ಲ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಸೀಮೆಎಣ್ಣೆ ಬೆಸ್ಟ್ ಎಕ್ಸಾಂಪಲ್ ನಿಮಗೆ. ಎಷ್ಟು ತೊಳ್ಕೊಂಡು ಬರೀ ನೀರು ಸೀಮೆಎಣ್ಣೆ ಬಿಟ್ಬಿಟ್ಟ ಅಲ್ಲ, ತೊಳ್ಕೊಂಡ ಹೋಗೋದೇ ಇಲ್ಲ. ತೊಳ್ಕೊಳ್ಳೋಕೆ ಏನು ಬೇಕು? ನೀರು ಬೇಕು. ನೀರು ಅಂದರೆ ತೀರ್ಥದಿಂದ ತೊಳಿಬೇಕು, ಇದರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ ಅದಲ್ಲ ಮುಕ್ತಿ ಸಾಧನ. ಇವೆಲ್ಲ ನ್ಯಾಯಗುಣದ ಪರ್ಪಸ್ ಏನು ಗೊತ್ತಾ? ಬ್ರಹ್ಮಸೂತ್ರ ಓದ್ತಾ ಇಲ್ಲ ಅವರು, ಅದು ಜಸ್ಟ್ ಹೇಗೆ ಓದಬೇಕು ತೋರಿಸ್ತಾರೆ ಆಚಾರ. ಪ್ರತಿಯೊಂದು ಓದ್ಬಿಟ್ರೆ ಕೊನೆಯ ಸೂತ್ರದವರೆಗೂ ಕೂಡ ಪಬ್ಲಿಕ್ ಲೆಕ್ಚರ್ ಕೊಟ್ಟರೆ ಅದು ಸೇರ್ತಾ ಹೋಗೋದು. ಆ ಥರ ಇದೇನು ಓದಬೇಕು, ಒಂದು ಸೂತ್ರ ಕೋಟ್ ಮಾಡೋದಿಲ್ಲ ಆಚಾರ್ಯದ್ರೊಳಗೆ, ಜಸ್ಟ್ ಹೇಳ್ತಾ ಹೋಗ್ತಾರೆ. ಪ್ರಶ್ನೆ ಹೇಗೆ ಉತ್ತರ ಹೇಗೆ, ಪ್ರಶ್ನೆ ಹೇಗೆ ಉತ್ತರ ಹೇಗೆ, ಇದೆಲ್ಲ ಯಾರಿಗೆ ಅರ್ಥ ಆಗೋದಿಲ್ಲ. ಅಂದರೆ ಅವ್ರ ಉದ್ದೇಶ ಏನು? ಎಷ್ಟು ಕಡಕಡಿ ಅಂದರೆ ಯಾವ ರೀತಿಯಾರು ತಿಳ್ಕೊಡಿ, ಕೊನೆ ಪಕ್ಷ 4 ಅಂತ ಬರೆದವ್ರು ಅವರೊಬ್ಬರು, ಇನ್ಯಾರು ಬರೆದ್ರು 4 ಅಂತ. ಹಾಂ, ಅದೇ ಜಾಸ್ತಿ ಇಟ್ಕೊಂಡಷ್ಟು ಅನುಕೂಲ ಜಾಸ್ತಿ, ಅದೇನು ಯೋಚನೆ ಇಲ್ಲ. ಭೂತಯುಕ್ತ ಪರಂ ಲೋಕಂ ಇಮಂ ಲೋಕಂಚ, ಅದಕ್ಕೆ ಕರ್ಮ ಕ್ಷಯಪಾದ ಅಂಥೇಳಿ. ನಿಜವಾಗಲೂ ಹೋಗೋದು ಯಾವಾಗ ಗೊತ್ತಾ? ಅದು ಅಪ್ರೋಷ್ಟ ಜ್ಞಾನ ಆದರೆ ಅಲ್ಲಿವರೆಗೂ ಹೋಗೋದೆ. ಅಪ್ರೋಷ್ಟ ಜ್ಞಾನ ಆದರೆ ಮಾತ್ರ. ಅದಕ್ಕೋಸ್ಕರ ಏನು ಮಾಡಬೇಕು? ದಾರಿ ಇಲ್ಲ, ಶುರು ಮಾಡ್ತಾರೆ. ಎಲ್ಲರೂ ಓದಲೇಬೇಕು ಅಂತ, ಬೇರೆ ದಾರಿನೇ ಏನು. ಸತ್ತೋದ ಮೇಲೆ ಅಂದರೆ ತಕ್ಷಣ ಸಾಯಲ್ಲವು, ಅಂದರೆ ಕಣ್ಣುಗಿಣ್ಣಿರೋದು ಮತ್ತೆ ಹೋಗಲ್ಲ ಅವೆಲ್ಲ. ಅವು 2 ತಾಸು ಹುಡ್ಕೊಂಡಿರೋದು, ಅದಕ್ಕೆ 3 ತಾಸು ನೋಡಿ ಕ್ಲಿಯರ್ ಮಾಡಿ ಅಂತಾರಲ್ಲ ಹಾಗೆ. ಅಲ್ಲ ಅದು ಬೇಡ, ಬರೀ ಅದು ಬಾಡಿ ಸಾಕು, ಅದ್ರ ವಿಷಯ ಇರುತ್ತೆ. ಹೌದು, ಆದ್ದರಿಂದ ಅಷ್ಟು ಸುಲಭವಾಗಿ ಏನಾಗೋದಿಲ್ಲ, ಬಿಟ್ಟೋಗೋದಿಲ್ಲ. ಅದಕ್ಕೆ ಮಹಾಭಾರತ ಏನು ಹೇಳಿತ್ತು? ಅರ್ಜುನ ಸ್ವರ್ಗಕ್ಕೆ ಹೋಗಿ ವಾಪಸ್ ಬಂದ. ಇವತ್ತು ಸ್ವರ್ಗಕ್ಕೆ ವಾಪಸ್ ಬಂದಮೇಲೆ ಇಲ್ಲಿ ಸ್ವರ್ಗಕ್ಕೆ ಹೋದ ತಕ್ಷಣ ಏನಾಗಲಿಲ್ಲ, ದೇಹ ಹೋಗಲಿಲ್ಲ, ಅಕೌಂಟ್ ಕ್ಲೋಸ್ ಆಗಲಿಲ್ಲ, ಬಂದು ಅಲ್ಲೇ ಸೇರ್ಕೊಂಡು ಬಂದು ಕಂಟಿನ್ಯೂ ಆಯ್ತು ಹಾಗೆ. ಇದೆಲ್ಲ ಕಥೆ ಕೇಳಿದಾಗ ಬೇರೆ ಲೋಕ ಇದೆ ಎಂಬುದು ಕನ್ಫರ್ಮ್ ಆಗಿದೆ. ಇತೀತು ಇತ್ಯುಕ್ತ ಪರಂ ಲೋಕಮಿಮಂ ಲೋಕಂಚ ಗಚ್ಚತಿ. ಪರಲೋಕಕ್ಕೆ ಹೋಗ್ತಾನೆ ಇರೋ, ಎಲ್ಲೇ ಹೋದರೂ ಕೂಡ ಏನು ಬಿಡೋದಿಲ್ಲ ಅವನ್ನ, ಪಂಚಭೂತಗಳು ಬಿಡೋದಿಲ್ಲ. ಭೂತ ಬಿದ್ದಾಗ ಬರುತ್ತೆ, ಪಂಚಭೂತಗಳು 5 ದೊಡ್ಡ ಭೂತಗಳೇ ಏನು ಮಾಡಿದ್ರೆ ಬಿಡೋದಿಲ್ಲ. ಅದು ಯಾವ ಭೂತಕ್ಕೂ ಹೆದರ್ತಾನೆ ಮನುಷ್ಯ, ಒಳಗೆ ಇರೋ ಭೂತಗಳು. ಆದ್ದರಿಂದ ಆ ಭೂತ ಹೋಗಬೇಕು ಗೊತ್ತಿದ್ದರೆ, ಭೂತ ಬಾಧೆ ಹೋಗಬೇಕು ಗೊತ್ತಿದ್ದರೆ ವೈಕುಂಠಕ್ಕೆ ಹೋಗಬೇಕು, ಬೇರೆ ದಾರಿ ಇಲ್ಲ. ಇತೀತು ಪಂಚಮ್ಯಾಮ. ಅದು ನೆಕ್ಸ್ಟ್, ಅದಕ್ಕೆ ಪರಿಹಾರ ಹೇಳ್ತಾರಲ್ಲ, ಅದು ಸುಳ್ಳು. ಆ ಪರಿಹಾರ ಕೂಡ ಫೈನಲ್ ಅಲ್ಲ.